ಎಲ್ಲ ವಿದ್ಯಾರ್ಥಿಗಳಿಗೂ ಸಿಂಪ್ಲಿಫೈಡ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ SSLCಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಂತಹ ಒಬ್ಬ ವಿದ್ಯಾರ್ಥಿನಿಯ ಆನ್ಸರ್ ಶೀಟನ್ನು ನಾವು ನೋಡಲಿಕ್ಕಿದ್ದೇವೆ. ಇವರು ಯಾವ ರೀತಿ ಆನ್ಸರ್ಸ್ಗಳನ್ನು ಬರೆದಿದ್ದಾರೆ, ಯಾವ ರೀತಿ ಡಯಾಗ್ರಾಮ್ಸ್ಗಳನ್ನು ಬಿಡಿಸಿದ್ದಾರೆ, ಇದೆಲ್ಲವನ್ನು ನಾವು ಈ ವಿಡಿಯೋದಲ್ಲಿ ನೋಡಲಿಕ್ಕಿದ್ದೇವೆ. ನಾನು ಈ ವಿಡಿಯೋ ಮಾಡುವಂಥ ಮುಖ್ಯ ಉದ್ದೇಶವೇನೆಂದರೆ, ಟಾಪರ್ಸ್ ಯಾವ ರೀತಿ ಆನ್ಸರ್ಸ್ ಬರೀತಾರೆ, ಅವರ ಆನ್ಸರ್ ಶೀಟ್ ಹೇಗಿರ್ತದೆ, ಅವರು ಎಷ್ಟು ಆನ್ಸರ್ ಲೆಂತನ್ನು ಮೇಂಟೈನ್ ಮಾಡ್ತಾರೆ ಮತ್ತು ಉತ್ತಮವಾದ ನೀಟ್ ಡಯಾಗ್ರಾಮ್ಗಳನ್ನು ಬಿಡಿಸಿ ಹೇಗೆ ಅವರು ಟಾಪ್ ಅಂಕಗಳನ್ನು ಗಳಿಸ್ಕೊಳ್ತಾರೆ, ಇದೆಲ್ಲದರ ಬಗ್ಗೆ ನಿಮಗೆ ತಿಳಿಸುವುದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಸೊ ಸ್ಟಾರ್ಟ್ ಮಾಡುವ. ಇದೊಂದು ಕನ್ನಡ ಮೀಡಿಯಂ ಪೇಪರ್ ಆಗಿರ್ತದೆ, ಆದರೆ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್ನವರು ಕೂಡ ಇದನ್ನು ನೋಡ್ಕೊಳ್ಬಹುದು, ಇದರಿಂದ ಟಿಪ್ಸ್ಗಳನ್ನು ಪಡೆದುಕೊಳ್ಬಹುದು. ಇಲ್ಲಿ ಮೊದಲನೇದಾಗಿ ಅವರು 18 ಪುಟಗಳನ್ನು ಬರೆದಿದ್ದಾರೆ. ನಂತರ ಇಲ್ಲಿ ಇವ್ಯಾಲ್ಯೂಯೇಷನ್ ಮಾಡುವವರು ಮಾರ್ಕ್ಸನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅವರಿಗೆ 78 ಅಂಕಗಳನ್ನು ಕೊಟ್ಟಿದ್ದಾರೆ. ಈಗ ಮೊದಲನೇದಾಗಿ 1 ಮಾರ್ಕ್ಸ್ನ ಪ್ರಶ್ನೆಗಳಿಂದ ಪ್ರಾರಂಭಿಸಿದಾದರೆ, ಮೊದಲನೇದಾಗಿ ರೋಮನ್ ನಂಬರನ್ನು ಬರೆದಿದ್ದಾರೆ. ಅದಾದ ನಂತರ ಮೇನ್ ಕ್ವಶನ್ ನಂಬರ್, ನಂತರ ಮಾರ್ಜಿನ್ನ ಒಳಗೆ ಆನ್ಸರ್ನ ಆಪ್ಷನ್ ಮತ್ತು ಉತ್ತರಗಳನ್ನು ಬರೆದಿದ್ದಾರೆ. ಇದೇ ರೀತಿ ಪ್ರತಿಯೊಂದು ಉತ್ತರಕ್ಕೂ ಅವರು ಮೇಂಟೈನ್ ಮಾಡಿದ್ದಾರೆ. ಫಸ್ಟ್ ಕ್ವಶನ್ ನಂಬರ್, ನಂತರ ಆಪ್ಷನ್ ನಂಬರ್, ಹೀಗೆ ಯಾವುದೇ ರೀತಿಯಾದ ಚಿತ್ತಿಲ್ಲದೆ ನೀವು ಕೂಡ 1 ಮಾರ್ಕ್ಸ್ನ ಪ್ರಶ್ನೆಗಳನ್ನು ನೀಟಾಗಿ ಕ್ವಶನ್ ನಂಬರನ್ನು ಹೊರಗೆ ಬರೆದು ಆಪ್ಷನನ್ನು ಒಳಗೆ ಬರೆದು ಅದರೊಂದಿಗೆ ಆ ಆಪ್ಷನನ್ನು ಕಂಪ್ಲೀಟ್ ಆಗಿ ಬರಿಬೇಕು ಮತ್ತು ಯಾವುದೇ ರೀತಿಯಾದ ಚಿತ್ತನ್ನು ಅವಾಯ್ಡ್ ಮಾಡಿ. ನೀವು ಒಳ್ಳೆ ರೀತಿಯಲ್ಲಿ ಯಾವುದೇ ರೀತಿಯಾದ ಕಟ್ ಮಾಡದೆ ನೀಟಾಗಿ ಬರೆದ್ರೆ ನಿಮ್ಮ ಮೇಲೆ, ನಿಮ್ಮ ಆನ್ಸರ್ ಶೀಟ್ನ ಮೇಲೆ ಇವ್ಯಾಲ್ಯೂಯೇಟರ್ಸ್ನವರಿಗೆ ಗುಡ್ ಇಂಪ್ರೆಷನ್ ಬರ್ತದೆ. ನಂತರದ ಉತ್ತರಗಳನ್ನು ಕೂಡ ನೀವು ನೋಡ್ಕೊಂಡು ಹೋಗ್ಬೋದಿಲ್ಲಿ. ನೆಕ್ಸ್ಟ್ ರೋಮನ್ ನಂಬರ್ 2, ಇಲ್ಲಿಯೂ ಕೂಡ 1 ಮಾರ್ಕ್ಸ್ನ ಪ್ರಶ್ನೆಗಳು. ಅವರು ಕೆಲವೊಂದು ಆನ್ಸರ್ ಲೆಂತನ್ನು ಮೇಂಟೈನ್ ಮಾಡಿದ್ದಾರೆ. ಇಲ್ಲಿಯೂ ಕೂಡ ರೋಮನ್ ನಂಬರ್ 2 ಮೆನ್ಷನ್ ಮಾಡಿದ್ದಾರೆ ಮತ್ತು ಕ್ವಶನ್ ನಂಬರ್ಸ್ಗಳನ್ನು ಹೊರಗೆ ಬರೆದು ಆನ್ಸರ್ಸ್ಗಳನ್ನು ಬರೆದಿದ್ದಾರೆ. ಈ ಎಲ್ಲ ಆನ್ಸರ್ಸ್ಗಳನ್ನು ನೀವು ನೋಡ್ಕೊಳ್ಬಹುದು. ಇವೆಲ್ಲವೂ ಕೂಡ 1 ಮಾರ್ಕ್ಸ್ನ ಪ್ರಶ್ನೆ ಆಗಿರ್ತದೆ. ಇಲ್ಲಿ 15ನೇ ಕ್ವಶನ್ನಲ್ಲಿ ಅವರು ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ಸ್ಗಳಿಗೆ ಅಂಡರ್ಲೈನ್ ಮಾಡಿರುವುದನ್ನು ನೀವು ನೋಡ್ಕೊಳ್ಬೋದು. H2, CUO, ಹೀಗೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ಅಂಡರ್ಲೈನ್ ಮಾಡಿದ್ದಾರೆ. ನೀವು ಕೂಡ ಆದಷ್ಟು ಎಲ್ಲ ಆನ್ಸರ್ಸ್ಗಳನ್ನು ಚೆಕ್ ಮಾಡಿ ಆದ ನಂತರ ಕೊನೆಯದಾಗಿ ಅಂಡರ್ಲೈನ್ ಮಾಡ್ಕೊಳ್ಬೋದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿಗೆ. ಇಲ್ಲಿ ನೀವು ನೋಡ್ಬೋದು ಡಯಾಗ್ರಾಮ್ಸ್ಗಳನ್ನು ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ಹೇಳಿ. ಅದಾದ ನಂತರ ಆ ಡಯಾಗ್ರಾಮ್ನ ಹೆಸರನ್ನು ಡಯಾಗ್ರಾಮ್ನ ಕೆಳಗೆ ಬರೆದಿದ್ದಾರೆ ಮತ್ತು ಲೇಬ್ಲಿಂಗ್ ಕೂಡ ಮಾಡಿದ್ದಾರೆ. ಇಲ್ಲಿ ಆದಷ್ಟು ಚಿತ್ತನ್ನು ಅವಾಯ್ಡ್ ಮಾಡಿ ಫಸ್ಟಿಗೆ ಲೈಟಾಗಿ ಡ್ರಾ ಮಾಡಿ ನಂತರ ಅದನ್ನು ಮತ್ತೆ ಕೂಡ ಡಾರ್ಕ್ ಮಾಡ್ಬೋದು. ಶೇಡಿಂಗ್ನ ಅವಶ್ಯಕತೆ ಇರುವುದಿಲ್ಲ, ಜಸ್ಟ್ ನೀಟ್ ಆ್ಯಂಡ್ ಕ್ಲೀನ್ ಲೇಬಲ್ಡ್ ಡಯಾಗ್ರಾಮ್ ಇದ್ರೆ ಸಾಕಾಗ್ತದೆ. ನೆಕ್ಸ್ಟ್ ಇಲ್ಲಿ ಪ್ರಾಬ್ಲಮ್ಸ್ಗಳು. ಆ್ಯಂಡ್ ಪ್ರಾಬ್ಲಮ್ಸ್ಗಳು ವಿತ್ ಯೂನಿಟ್ ಬರೀಬೇಕು ಮತ್ತು ಕೊನೆಯ ಆನ್ಸರಿಗೆ ಬಾಕ್ಸ್ ಹಾಕಿದ್ದಾರೆ. ಮತ್ತೆ ಒಂದು ಪಾಯಿಂಟನ್ನು ಹೇಳಲಿಕ್ಕೆ ಮರೆತೆ, ಏನಂದರೆ ಡಯಾಗ್ರಾಮ್ಸ್ಗಳನ್ನು ತುಂಬ ದೊಡ್ಡದು ಕೂಡ ಅಲ್ಲ, ತುಂಬ ಸಣ್ಣದು ಕೂಡ ಅಲ್ಲ, ಇವ್ಯಾಲ್ಯೂಯೇಟರ್ಸ್ಗೆ ಕಾಣುವಷ್ಟು ದೊಡ್ಡದು ಮತ್ತು ನೀಟಾಗಿ ಡ್ರಾ ಮಾಡಿ. ಲೇಬಲಿಂಗ್ಸ್ಗಳನ್ನು ತುಂಬ ಸಣ್ಣದಾಗಿ ಬರೀಲಿಕ್ಕೆ ಹೋಗಬೇಡಿ, ನೀಟಾಗಿ ಕಾಣುವ ಹಾಗೆ ಲೇಬಲಿಂಗ್ಸ್ಗಳನ್ನು ಬರೀರಿ. ಇವೆಲ್ಲವೂ ಕೂಡ ನೋಡ್ಬೋದು ನೀವು 2 ಮಾರ್ಕ್ಸ್ನ ಕ್ವಶನ್ಸ್. ನೆಕ್ಸ್ಟ್ ಇಲ್ಲಿ ಒಂದು ಡಯಾಗ್ರಾಮ್ ಉಂಟು, ನೀಟ್ ಆ್ಯಂಡ್ ಕ್ಲೀನ್ ಮಾಡಿದ್ದಾರೆ. ಶೇಡಿಂಗ್ನ ಅವಶ್ಯಕತೆ ಇರುವುದಿಲ್ಲ, ನಿಮಗೆ ಟೈಮ್ ಇದ್ದರೆ ಮಾಡಬಹುದು, ಬಟ್ ನೀಟ್ ಮತ್ತು ಲೇಬಲ್ಡ್ ಡಯಾಗ್ರಾಮ್ ಇದ್ರೆ ಸಾಕಾಗ್ತದೆ.
ಇಲ್ಲಿಯೂ ಕೂಡ ಅಷ್ಟೇ. ಮತ್ತು ಡಯಾಗ್ರಾಮ್ನ ಹೆಸರನ್ನು ಕೆಳಗೆ ಬರಲಿಕ್ಕೆ ಮರಿಬೇಡಿ. ಇಲ್ಲಿಯೂ ಕೂಡ ಕೆಮಿಕಲ್ ರಿಯಾಕ್ಷನ್ಸ್ಗಳನ್ನು ಸಪರೇಟ್ ಆಗಿ ಬರೆದಿದ್ದಾರೆ, ನೀಟಾಗಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ಸ್. ಮತ್ತೆ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ತುಂಬ ಚಿತ್ತುಗಳು ಕಾಣ್ತಾ ಇಲ್ಲ, ನೀಟಾಗಿ ಎಷ್ಟು ಸ್ಪೇಸ್ ಬೇಕು ಅಷ್ಟು ಸ್ಪೇಸ್ನೊಂದಿಗೆ ಬರೆದಿದ್ದಾರೆ. ತುಂಬ ಗ್ಯಾಪ್ ಕೊಟ್ಟು ಬರಲಿಲ್ಲ, ತುಂಬ ಹತ್ತಿರವಾಗಿ ಬರಲಿಲ್ಲ, ಎಷ್ಟು ಬೇಕು ಅಷ್ಟು ಗ್ಯಾಪನ್ನು ಕೊಟ್ಟು ಯಾವುದೇ ರೀತಿಯಾದ ಜಾಸ್ತಿ ಚಿತ್ತಿಲ್ಲದೆ ಬರೆದಿದ್ದಾರೆ. ಇಲ್ಲಿ ಒಂದು ಚಿತ್ತುಂಟು, ಆದರೆ ಇಂತಹ ಚಿತ್ತುಗಳು ತುಂಬ ಕಾಣಲಿಕ್ಕೆ ಸಿಕ್ಕುವುದಿಲ್ಲ. ಆದಷ್ಟು ಈ ರೀತಿಯಾಗಿ ಮೇಂಟೈನ್ ಮಾಡಲಿಕ್ಕೆ ನೋಡಿ. ಪ್ರಾಬ್ಲಮ್ಸ್ಗಳಲ್ಲಿ ಫಾರ್ಮುಲಾಸ್ಗಳನ್ನು ಬರೀಲಿಕ್ಕೆ ಮರಿಬೇಡಿ. ಮತ್ತು ಕೊನೆಯದಾಗಿ ಯೂನಿಟ್ಸ್ನೊಂದಿಗೆ ನಿಮ್ಮ ಆನ್ಸರ್ಸನ್ನು ಬಾಕ್ಸ್ನಲ್ಲಿ ಬರೀರಿ. ಇಲ್ಲಿ ಅವರು ಕೊನೆಯ ಸೆಂಟೆನ್ಸ್ ಅನ್ನು ಬರೆದಿದ್ದಾರೆ. ಇಲ್ಲಿಯೂ ಕೂಡ ಹಾರ್ಟ್ ಡಯಾಗ್ರಾಮ್ ಅನ್ನು ನೀವು ಕಾಣಬಹುದು, ಎಷ್ಟು ನೀಟಾಗಿ ಮಾಡಿದ್ದಾರೆ. ಮತ್ತು ಇಲ್ಲಿ ಪಾಯಿಂಟ್ಸ್ಗಳನ್ನು ಬರೆದದ್ದನ್ನು ನೀವು ಇಲ್ಲಿ ಗಮನಿಸಬಹುದು. ಸ್ಟಾರ್ ಹಾಕಿ ಪಾಯಿಂಟ್ಸ್ಗಳನ್ನು ಬರೆದಿದ್ದಾರೆ, ನಂಬರ್ಸ್ಗಳನ್ನು ಯೂಸ್ ಮಾಡಲಿಲ್ಲ. ಈ ರೀತಿಯಾಗಿ ನೀವು ಪಾಯಿಂಟ್ಸ್ಗಳಾಗಿ ಕೂಡ ಬರಿಬಹುದು. ಇಲ್ಲಿಯೂ ಕೂಡ ನೀಟ್ ಟೇಬಲ್ ಅನ್ನು ಗಮನಿಸಿ, ಯಾವ ರೀತಿ ನೀಟಾಗಿ ಬರೆದಿದ್ದಾರೆ. ನಿಮಗೆ ಒಂದು ವೇಳೆ ವಿಡಿಯೋ ಸ್ಪೀಡ್ ಅಂತ ಅನಿಸಿದ್ರೆ ಅದನ್ನು ವಿಡಿಯೋವನ್ನು ಸ್ಟಾಪ್ ಮಾಡಿ ನೋಡ್ಕೊಳ್ಳಿ. ಇಲ್ಲಿಗೆ ಈ ಆನ್ಸರ್ ಶೀಟ್ ಮುಗಿತದೆ. ಇದರಲ್ಲಿ ಮುಖ್ಯವಾಗಿ ನೀವು ಅನುಸರಿಸಬೇಕಾದದ್ದಂದರೆ ಇವರು ಯಾವ ರೀತಿ ನೀಟಾಗಿ ಬರೆದಿದ್ದಾರೆ, ನೀಟಾಗಿ ಡಯಾಗ್ರಾಮ್ಸ್ಗಳನ್ನು ಮಾಡಿದ್ದಾರೆ, ಯಾವ ರೀತಿ ನಂಬರ್ಗಳನ್ನು ಹಾಕಿದ್ದಾರೆ ಮತ್ತು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಅಂಡರ್ಲೈನ್ ಮಾಡಿದ್ದಾರೆ, ಪ್ರಾಬ್ಲಮ್ಸ್ಗಳಲ್ಲಿ ಫೈನಲ್ ಆನ್ಸರ್ಗೆ ಬಾಕ್ಸನ್ನು ಹಾಕಿದ್ದಾರೆ, ಆನ್ಸರ್ಸ್ಗಳ ಮಧ್ಯೆ ಎಷ್ಟು ಗ್ಯಾಪನ್ನು ಬಿಟ್ಟಿದ್ದಾರೆ. ಹೀಗೆ ತುಂಬ ವಿಷಯಗಳನ್ನು ಈ ಟಾಪರ್ಸ್ ಆನ್ಸರ್ ಶೀಟ್ನಿಂದ ನಾವು ಕಲಿಬಹುದು. ಮತ್ತು ಆದಷ್ಟು ನೀಟಾಗಿ ಬರಲಿಕ್ಕೆ ನೋಡಿ. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಸ್ವಲ್ಪ ಆದರೂ ಹೆಲ್ಪ್ ಆಗಿರಬಹುದು ಅಂತ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ನೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇದರ PDF ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಪ್ಲೋಡ್ ಮಾಡ್ತೇನೆ. ನಿಮಗೆ ನೆಕ್ಸ್ಟ್ ಯಾವ ಟಾಪಿಕ್ನ ಮೇಲೆ ವಿಡಿಯೋ ಬೇಕು ಅಂತ ಹೇಳಿ ಮೆನ್ಷನ್ ಮಾಡಿ, ನಾನು ಅದರ ಬಗ್ಗೆ ವಿಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಥ್ಯಾಂಕ್ ಯು.